ಈ ಮುಂಚೆ ನಾನು ಹಿತ್ತಾಳೆ ಪೂಜಾ ಸಾಮಾನು ತೊಳೆಯೋದಕ್ಕೋಸ್ಕರ ಪೀತಾಂಬರಿ ಪೌಡರ್ ಜೊತೆಗೆ ಒಂಚೂರು ನಿಂಬೆ ರಸನ ಹಿಂಡ್ಕೊಂಡು ಬಳಸ್ತಾ ಇದ್ದೆ. ಬಟ್ ಏನಪ್ಪ ಆಗ್ತಾಯಿತ್ತು ಅಂದರೆ ಎಲ್ಲ ಪೂಜೆ ಸಾಮಾನು ತೊಳೆದು ಮುಗಿಸೋ ಅಷ್ಟರಲ್ಲಿ ಚರ್ಮ ಎಲ್ಲ ಹೊರಟಾಗಿ ಹೋಗ್ತಾಯಿತ್ತು, ಉರಿ ಆಗ್ತಾಯಿತ್ತು, ಕೈ ಅಂತೂ ತುಂಬಾ ಉರಿ ಆಗ್ತಾಯಿತ್ತು. ಹ್ಯಾಪಿ ಪ್ಲಾನೆಟ್ ಅವರ ಕಾಪರ್ ಆ್ಯಂಡ್ ಬ್ರಾಸ್ ಕ್ಲೀನರ್ ಬಗ್ಗೆ ತಿಳ್ಕೊಂಡೆ. ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದೆ, ಇದರಲ್ಲಿ ಹಾರ್ಶ್ ಕೆಮಿಕಲ್ಸ್ ಏನೂ ಬಳಸಿಲ್ಲ ಅಂತ ಮೆನ್ಷನ್ ಮಾಡಿದರು. ಸೊ ಹಾಗಾಗಿ ಇದನ್ನು ಅಮೆಝಾನಲ್ಲಿ 190 ರುಪೀಸ್ಗೆ ಬುಕ್ ಮಾಡಿ ತರಿಸ್ಕೊಂಡೆ. ಇದರಲ್ಲಿ ಪೂಜೆ ಸಾಮಾನ ಉಜ್ಜಿ ನೋಡಿದಾಗ ಗೊತ್ತಾಗಿದೆ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಸ್ಕಿನ್ ಇಶ್ಯೂಸ್ ಆಗಿರಲಿ, ಚರ್ಮ ಉರಿ ಆಗೋದು, ರಫ್ ಆಗೋದು, ಆ ಥರ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ ನನಗೆ. ಎಲ್ಲ ಪೂಜೆ ಸಾಮಾನು ತೊಳೆದಾದ್ಮೇಲೆ ನಾನು ಹೇಳ್ತಿದ್ದೀನಿ. ಮತ್ತು ನಾವು ಪೀತಾಂಬರಿನ ಬಳಸಿ ಎಷ್ಟು ಶ್ರಮ ಹಾಕ್ತೀವಿ ಪೂಜೆ ಸಾಮಾನು ಉಜ್ಜೋದಕ್ಕೋಸ್ಕರ, ಅಷ್ಟು ಶ್ರಮ ಅಗತ್ಯನೇ ಇಲ್ಲ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ. ತುಂಬಾ ಟೈಮ್ ಸೇವ್ ಆಗುತ್ತೆ, ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮಗೆ ಇನ್ಸ್ಟೆಂಟ್ ಶೈನಿಂಗ್ ಸಿಗುತ್ತೆ. ಈ ವರ್ಕಿಂಗ್ ಲೇಡೀಸ್ ಯಾರಿರ್ತಾರೆ ಅವ್ರಿಗೆ ಟೈಮ್ ತುಂಬಾ ಸೇವ್ ಆಗುತ್ತೆ, ಅವ್ರಿಗೆ ಇದು ಹೆಲ್ಪ್ಫುಲ್ ಪ್ರಾಡಕ್ಟ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೋಡ್ತಿರ್ಬೋದು ನಾನು ಇಷ್ಟೆಲ್ಲ ಪೂಜೆ ಸಾಮಾನ ಹ್ಯಾಪಿ ಪ್ಲಾನೆಟ್ ಪ್ರಾಡಕ್ಟ್ನ ಯೂಸ್ ಮಾಡಿ, ಕಾಪರ್ ಆ್ಯಂಡ್ ಬ್ರಾಸ್ ಕ್ಲೀನರ್ನ ಯೂಸ್ ಮಾಡಿ ವಾಶ್ ಮಾಡಿದ್ದೀನಿ. ಈ ಹೂಗಳನ್ನು ಹಾಕುವಂಥ ಉರುಳಿ ಅಂತೂ ಯಾವಾಗಲೂ ಒಳಗಡೆ ಕಪ್ಪಾಗಿರುತ್ತೆ, ಸದಾ ನೀರಿರೋದಕ್ಕೋಸ್ಕರ. ಬಟ್ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಇನ್ಸ್ಟೆಂಟ್ ಶೈನಿಂಗ್ ಇದೆ ಅಂತ. ಸೊ ಇದಕ್ಕೆಲ್ಲ ಕಾರಣ ಹ್ಯಾಪಿ ಪ್ಲಾನೆಟ್ ಅವರ ಕಾಪರ್ ಆ್ಯಂಡ್ ಬ್ರಾಸ್ ಕ್ಲೀನರ್. ಇದು ಅಮೆಝಾನಲ್ಲಿ ಅವೈಲಬಲ್ ಇದೆ, 190 ರುಪೀಸ್ಗೆ ಅವೈಲಬಲ್ ಇದೆ. MRP 299 ಇದೆ. ಈ ಚಳಿಗಾಲದಲ್ಲಿ ಅವರ್ಗಟ್ಟಲೆ ಕೂತ್ಕೊಂಡು ಪೂಜೆ ಸಾಮಾನ ತೊಳೆಯೋ ಅಗತ್ಯನೇ ಇಲ್ಲ. ಒಂದು ಸ್ವಲ್ಪ ಲಿಕ್ವಿಡ್, ಒಂದು ಸ್ವಲ್ಪ ಟೈಮ್ ಇದ್ದರೆ ಸಾಕು, ಎಲ್ಲ ಪೂಜೆ ಸಾಮಾನು ಆರಾಮಾಗಿ ಕೂತ್ಕೊಂಡು ಬೇಗ ವಾಶ್ ಮಾಡ್ಬೋದು.